ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಅಚ್ಚರಿಯ ಸಂಗತಿ ಹೊರಬೀಳ್ತಾನೆ ಇದೆ. ಮೇಲಿಂದ ಮೇಲೆ ಪ್ರಾಚೀನ ವಸ್ತುಗಳು ಪತ್ತೆಯಾಗ್ತಿರೋ ಹೊತ್ತಲ್ಲೇ ಮನೆಯೊಳಗಿರುವಂತಹ ದೇವಾಲಯವೊಂದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಮನೆಯಲ್ಲ, ಇದು ಮಠ. ಈ ಒಂದು ಮಠದಲ್ಲಿ ಸುಮಾರು ಚೌಕಿ ಮಠ ಅಂತಕ್ಕಂಥ ಒಂದು 5 ಜನರ ಒಂದು ಕುಟುಂಬ ಈ ಒಂದು ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ಈ ಬಾಗಿಲ ಮೇಲೆಯೂ ಕೂಡ ಪುರಾತನ ಕಾಲದ ಒಂದು ಶಿಲೆಗಳು ಆಗಿರ್ಬೋದು, ಇಲ್ಲಿ ಕಂಬಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈಶ್ವರ ಒಂದು ಮೂರ್ತಿ ಇತ್ತು ಅನ್ನುವಂಥದ್ದು ಉಲ್ಲೇಖ ಕೂಡ ಇದೆ. ಯಾಕಂದ್ರೆ ಈ ಕರಿಕಲ್ಲು ಇದೆ ಅಲ್ಲ, ಈ ಕರಿಕಲ್ಲು ರಾಷ್ಟ್ರಕೂಟರ ಕಾಲದಲ್ಲಿ ಇರ್ತಕ್ಕಂಥದ್ದು. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ನಿಗೂಢತೆಯನ್ನ ಹೊದ್ದು ಮಲಗಿದಂತಿದೆ. ವಾರದ ಹಿಂದೆ ನಿಧಿ ಪತ್ತೆಯಾಗಿದ್ದೇ ಆಗಿದ್ದು, ಅವತ್ತಿನಿಂದ ಇವತ್ತಿನ ತನಕ ಒಂದೊಂದೇ ಅಚ್ಚರಿಗಳು ಗೋಚರ ಆಗ್ತಲೇ ಇವೆ. ದೇಗುಲದ ಮುಂದೆ ನಡೀತಾ ಇರೋ ಉತ್ಖನನದಲ್ಲಿ ಪುರಾತನ ವಸ್ತುಗಳ ಭಂಡಾರವೇ ಸಿಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಅಚ್ಚರಿಯ ಸಂಗತಿಯೊಂದು ಬಟಾವಯಲಾಗಿದೆ. ಮನೆಯೊಳಗೆ ಚಾಲುಕ್ಯರ ಕಾಲದ ಐತಿಹಾಸಿಕ ದೇವಸ್ಥಾನ ಇರೋದು ಪತ್ತೆಯಾಗಿದೆ. ಈ ದೇಗುಲವೀಗ 10 ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ದು, ಇಲ್ಲಿರೋ ಕುಟುಂಬಕ್ಕೂ ಹೊಸ ಆತಂಕ ಶುರುವಾಗಿದೆ. ಹೊರಗೆ ನೋಡಿದ್ರೆ ಮನೆ, ಒಳಗಡೆ ಇದೆ ಪುರಾತನ ದೇಗುಲ. ಮನೆಯೊಳಗೆ ಪತ್ತೆಯಾಯಿತು ಐತಿಹಾಸಿಕ ದೇವಸ್ಥಾನ. ಲಕ್ಕುಂಡಿಯಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮೂಲೆ ಮೂಲೆಗಳನ್ನು ಜಾಲಾಡ್ತಾ ಇದ್ದಾರೆ. ಈಗ ನಿಧಿ ಸಿಗುತ್ತೆ, ಆಗ ನಿಧಿ ಸಿಗುತ್ತೆ ಅಂತ ಎಲ್ಲ ಕಡೆ ಹುಡುಕಾಡ್ತಾ ಇದ್ದಾರೆ. ಇದೇ ಹೊತ್ತಲ್ಲೇ ಈಗ ಈಶ್ವರ ಹಾಗೂ ಅರ್ಧನಾರೀಶ್ವರ ದೇವಸ್ಥಾನದ ಸದ್ದು ಜೋರ ಕೇಳಿಬರ್ತಾ ಇದೆ. ಇದೇ ನೋಡಿ ದೇವಸ್ಥಾನ ಇರೋ ಮನೆ. ಹೊರಗಡೆ ನೋಡೋದಕ್ಕೆ ಥೇಟ್ ಮನೆಯಂತೆ ಕಾಣಿಸುತ್ತೆ, ಆದರೆ ಒಳಗಡೆ ಇರೋದು ಮಾತ್ರ ನಿಗೂಢ ದೇವಸ್ಥಾನ. ಚೌಕಿ ಮಠದ ಮನೆತನದವರು ಇಲ್ಲೇ ಸುಮಾರು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ. ಮನೆಯೊಳಗೆ ದೇಗುಲ ಇರೋದ್ರಿಂದ ಸುಮಾರು 10 ಅಡಿಯಷ್ಟು ದೇಗುಲ ಮುಚ್ಚಿ ಹೋಗಿದ್ದು, ಈ ಪುರಾತನ ದೇಗುಲದ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮಠದಲ್ಲೇ ಇವಾಗ ಮನೆಯನ್ನ ಮಾಡಿಕೊಂಡು 5 ಕುಟುಂಬಗಳು ಕೂಡ ಈಗ ವಾಸ ಮಾಡ್ತಾ ಇದ್ದಾವೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಇದು ಯಾಕಂದ್ರೆ ಈ ಒಂದು ಮಠದಲ್ಲೇ ಇವು 5 ಕುಟುಂಬಗಳು ಕೂಡ ವಾಸ ಮಾಡ್ತಾ ಇರೋದ್ರಿಂದ ಅವರಿಗೆ ಈಗಾಗಲೇ ಇದು ಇಲ್ಲಿ ಪುರಾತನ ಕಾಲದ ಒಂದು ದೇವಾಲಯ ಕೂಡ ಇದು. ಈ ಒಂದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಇಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಂಡಿರುವಂತದ್ದು. ಈ ಒಂದು ಕುಟುಂಬ ದೃಶ್ಯವನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತಾನೆ. ಈ ರೀತಿಯಾಗಿ ಬಗ್ಗೆ ಇಲ್ಲಿ ಹೋಗಬೇಕು, ಅಷ್ಟೊಂದು ಇಕ್ಕಟ್ಟಾದಂತಹ ಒಂದು ದೇವಸ್ಥಾನ ಇಲ್ಲಿ ಇರ್ತಕ್ಕಂಥದ್ದು. ಈ ಬಾಗಿಲ ಮೇಲೆಯೂ ಕೂಡ ಪುರಾತನ ಕಾಲದ ಒಂದು ಶಿಲೆಗಳು ಆಗಿರ್ಬೋದು, ಇಲ್ಲಿ ಕಂಬಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಪುರಾತನ ದೇಗುಲವನ್ನ ಜೀರ್ಣೋದ್ಧಾರ ಮಾಡೋದಕ್ಕೆ ಸರ್ಕಾರ ಉತ್ಸುಕವಾಗಿದೆ. ಆದ್ರೆ ಇಲ್ಲಿ ವಾಸ ಮಾಡ್ತಾ ಇರೋ ಕುಟುಂಬಗಳು ಅಷ್ಟು ಈಸಿಯಾಗಿ ಮನೆ ಖಾಲಿ ಮಾಡೋಕೆ ರೆಡಿ ಇಲ್ಲ. ಯಾಕಂದ್ರೆ ಇಲ್ಲಿ ವಾಸ ಮಾಡ್ತಾ ಇರೋರೆಲ್ಲ ಬಡ ಕುಟುಂಬಸ್ಥರೇ. ನಮ್ಗೆ ಸರಿಯಾದ ಪರಿಹಾರ ಕೊಟ್ರೆ ಮಾತ್ರ ಜಾಗ ಬಿಡ್ತೀವಿ ಅಂತಿದ್ದಾರೆ. ನಿರಕೈತಿ ನಾವು ಈಗ ಒಂದು 50-60 ವರ್ಷ ನಾವು ವಯಸ್ಸು ಮತ್ತೆ ನಮ್ಗೆ ಮತ್ತೆ ಇದಕ್ಕೆ ಹಿಂಗ್ರಿ ನಮ್ಮ ಬಿಡುವರಿ ಗುಡಿ ದೇವಸ್ಥಾನ ಅನ್ನಾಗತ್ತಾರೆ. ನಮ್ಗೆ ಅದಕ್ಕೆ ಏನಾರ ಪರಿಹಾರ ಕೊಟ್ಟು ನೀವು ತಗೋರಿ. 5ನೇ ದಿನದ ಉತ್ಖನನದ ವೇಳೆ ಸಿಕ್ತು ಬೃಹತ್ ಮಡಿಕೆ. ಇವತ್ತು 5ನೇ ದಿನದ ಉತ್ಖನನ ಶುರುವಾಗ್ತಾ ಇದ್ದಂಗೆ ಬೃಹತ್ ಮಣ್ಣಿನ ಮಡಿಕೆಯೊಂದು ಪತ್ತೆಯಾಗಿದೆ. ಅರ್ಧ ತುಂಡಾದ ರೀತಿಯಲ್ಲಿ ಮಡಿಕೆ ಸಿಕ್ಕಿದ್ದು ಎಲ್ಲ ಕಡೆ ಜಾಲಾಡ್ತಾ ಇದ್ದಾರೆ. ಇದರ ಜೊತೆಗೆ ಪ್ರಾಚೀನ ಕಾಲದ ಕವಡೆಯೂ ಪತ್ತೆಯಾಗಿದೆ. ಹೀಗೆ ದಿನಕ್ಕೊಂದು ವಸ್ತುಗಳು ಸಿಗ್ತಾ ಇದ್ದು ಇಡೀ ಊರಿನವರ ಕುತೂಹಲ ಹೆಚ್ಚಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಉತ್ಖನನ ಸಹ ಮಾಡಿದ್ರು. ಅದರಲ್ಲೂ ಬರದಿಂದ ಸುಮಾರು 35 ಕಾರ್ಮಿಕರು ಈ ಒಂದು ಉತ್ಖನನ ಕಾರ್ಯವನ್ನ ಸಹ ಮಾಡಿದ್ದಾರೆ. ಈ ಪ್ರಮಾಣದಲ್ಲಿ ಕೂಡ ಉತ್ಖನನದಲ್ಲಿ ಪ್ರಾಚೀನ ಕಾಲದ ಅವಶೇಷಗಳು ಕೂಡ ಈಗ ಪತ್ತೆ ಆಗಿರುವಂಥದ್ದು. ಇಲ್ಲಿ ಒಂದು ಶಿವಲಿಂಗದ ಪಾಣಿ ಪತ್ತೆಯಾಗಿರುವಂಥದ್ದು, ಪಾಣಿಪೀಠ ಕೂಡ ಪತ್ತೆಯಾಗಿರುವಂಥದ್ದು. ಇದು ಪೂರ್ಣ ಪ್ರಮಾಣದಲ್ಲಿ ಕೂಡ ಈಗ ಪತ್ತೆಯಾಗಿ ಈಗ ಅದನ್ನು ಹೊರಗೆ ತೆಗೆಯುವಂಥ ಕೆಲಸ ಕೂಡ ಆಗಿರುವಂಥದ್ದು. ಇದು ಕೂಡ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಒಂದು ಮೂರ್ತಿಯ ಒಂದು ಚಿತ್ರಣವನ್ನು ಕೂಡ ಕಾಣಬಹುದು. ಯಾಕಂದ್ರೆ ಈ ಒಂದು ಮೂರ್ತಿಯ ಚಿತ್ರಣದಿಂದ ಇದು ಯಾವ ಕಾಲದ್ದು, ಯಾವ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ ಈ ಒಂದು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ದಿನಕ್ಕೊಂದು ಅಚ್ಚರಿಯ ವಿಷಯ ಹೊರಗಡೆ ಬೀಳ್ತಾ ಇದ್ದು, ನಿಧಿಯ ರಹಸ್ಯವಾಗೇ ಉಳಿದಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.